ಇವತ್ತು ಪತ್ರಿಕಾಗೋಷ್ಠಿ ಆಹ್ವಾನ ಮಾಡಲಾಗಿದೆ. ಇದರಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆಸಾರ್ ಸಂದಲ್ ಮುವೆ ಮುಬಾರಕ್ ಈದ್ ಮಿಲಾದ್ ಪ್ರಯುಕ್ತ ಏನು ಜುಲೂಸ್ ರ್ಯಾಲಿ ಇರ್ತದೆ, ಆ ರ್ಯಾಲಿಗೆ ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಕಾಣೆ ಅವರು, ಸೋಷಲ್ ವರ್ಕರ್ ಅವರು ಆಗಮಿಸಿದ್ದಾರೆ. ಅದೇ ಥರನಾಗಿ ಹಾಶಿಂಪೀರ್ ದರ್ಗಾದ ಪೀಠಾಧಿಪತಿಯ ಬಂಧು ಬಿರಾದರ ಶಜ್ಜಾದೆ ನಶೀನ್ ಜೈನುಲ್ ಆಬಿದೀನ್ ಸಾಹೇಬರು, ಅವರು ಅಂಜುಮನ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಕೂಡ. ಅದೇ ಥರನಾಗಿ ನಮ್ಮ ಮಾಜಿ ಕಾರ್ಪೊರೇಟರ್ ಹಾಗೂ ಹಾಲಿ ಸೋಷಲ್ ವರ್ಕರ್ ಇದ್ರೂಸ್ ಬಕ್ಷಿ ಅವರು ಕೂಡ ಆಗಮಿಸಿದ್ದಾರೆ. ಅದೇ ಥರನಾಗಿ ನಮ್ಮ ಖ್ಯಾತ ಉಲ್ಮಾ ಮೌಲಾನಾ ಯೂಸುಫ್ ಖಾದ್ರಿರವರು ಆಗಮಿಸಿದ್ದಾರೆ. ಅದೇ ಥರನಾಗಿ ನಮ್ಮ ಸಾಮಾಜಿಕ ಹೋರಾಟಗಾರ ಜಿಯಾ ಪಠಾಣ್ ಹಾಗೂ ನಮ್ಮ ನಿಜಾಮುದ್ದೀನ್ ಹಿರಿಯಾಳ್, ಅದೇ ಥರನಾಗಿ ಸೈಯದ್ ಗುಡ್ಗುಂಟಿ ಅವರು ಉಪಸ್ಥಿತರಿದ್ದಾರೆ. ಈಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ರಫೀಕ್ ಕಾಣೆ ಅವರು ಬ್ರೀಫ್ ಮಾಡಬೇಕಂತೇಳಿ ವಿನಂತಿ ಮಾಡ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಟಿ ವಿ ಮಾಧ್ಯಮದವರಿಗೂ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾವು ಈದ್ ಮಿಲಾದದ ಜುಲೂಸ್ ಬಗ್ಗೆ ತಮಗೂ ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸುತ್ತೇನೆ. ಈ ಒಂದು ಪತ್ರಿಕಾಗೋಷ್ಠಿ ನಮ್ಮ ಈದ್ ಮಿಲಾದ್ ಬಗ್ಗೆ, ಈ ಪತ್ರಿಕಾಗೋಷ್ಠಿ ನಮ್ಮ ಧರ್ಮದ ಗುರುಗಳಾದಂಥ ನಮ್ಮ ಹಾಸಿಂಪೀರ್ ದರ್ಗಾದ ಗುರುಗಳಾದಂಥ ಜೈನುಲ್ಲಾ ಸಾಹೇಬರಿಗೂ ಮತ್ತು ನಮ್ಮ ಇರ್ಫಾನ್ ಶೇಖ್ ಅವರಿಗೂ, ಇದ್ರೂಸ್ ಬಕ್ಷಿ ಅವರಿಗೂ, ನಮ್ಮ ಗುರುಗಳಿಗೂ, ಮೌಲಾನಾಗಳಿಗೂ, ಗುಡ್ಗುಂಟೆಯವರು, ಹಿರೇಲ್ ಅವರಿಗೂ, ಜಿಯಾ ಅವರಿಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ನಮಸ್ಕಾರವನ್ನು ಸಲ್ಲಿಸುತ್ತಾ, ಮೊನ್ನೆ ಒಂದು ಶಾಂತಿ ಸಭೆಯನ್ನು ನಮ್ಮ ಜಿಲ್ಲಾ ಆಡಳಿತದವರಾದಂಥ ಡಿ ಸಿ ಸಾಹೇಬರು, ಆನಂದ್ ಸಾಹೇಬರು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಯಾದಂಥ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರು ಎಲ್ಲರೂ ಕರೆದು ಶಾಂತಿಯುತವಾಗಿ ತಮ್ಮ ಒಂದು ಈದ್ ಮಿಲಾದದ ಬಗ್ಗೆ ಅವರೊಂದು ಮೀಟಿಂಗ್ ಕರೆದು ಎಲ್ಲ ರೀತಿಯಿಂದ ನಮಗೆ ಅವರು ಹೇಳಿದರು. ಯಾವುದೂ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಜವಾಬ್ದಾರಿಯಿಂದ ತಾವು ಮಾಡಬೇಕಾಗಿ ಈ ಒಂದು ನನ್ನ ಶಾಂತಿ ಸಭೆ ಕರೆದಿದ್ದು ಅದ. ಅದಕ್ಕೆ ತಾವು ಎಲ್ಲರೂ ಕೂಡಿ ಅದನ್ನು ಮಾಡಬೇಕಂಥೇಳಿ ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರು ಕೂಡ ಬಂದಿದ್ದರು. ಮತ್ತೊಂದು ವಿಷಯ ಹೇಳಬೇಕಂತಂದ್ರೆ, ನಮ್ಮ ಬಡಿ ಕಮಾಂಡ್ ಟು ಅತೌಲಾ ಚೌಕ್ವರೆಗೂ ಒಂದು ರೋಡು ಪೆಂಡಿಂಗ್ ಆಗಿತ್ತು. ಅದು ಕೆಲಸ ಯಾಕೆ ಪೆಂಡಿಂಗ್ ಆಗಿತ್ತು, ಏನಾಗಿತ್ತು ಅದೇನೂ ನನಗೆ ಗೊತ್ತಾಗಿದ್ದಿಲ್ಲ. ನಾವು ಒಂದು ಮಹಾನಗರ ಪಾಲಿಕೆಯ ನಮ್ಮ ಮನೆಯವರು ಸದಸ್ಯರಿದ್ದು, ಅವು ಒಂದು ಸ್ವಲ್ಪ ವಾರ್ಡ್ ನನಗೂ ಒಂದು ಸ್ವಲ್ಪ ಬರ್ತದೆ. ಅದಕ್ಕೆಲ್ಲ ಜನರು ನಮಗೆ ಕೇಳಾಕತ್ತಿದ್ರು, ಯಾಕಾಗಿಲ್ಲ ಯಾಕಿಲ್ಲ ಅಂಥೇಳಿ. ಅದೊಂದು ಇಶ್ಯೂ ದೊಡ್ಡದಾಗಿತ್ತು. ಏನಾಗಿತ್ತು ಗೊತ್ತಿಲ್ಲ. ಸಾಹೇಬ್ರಿಗೆ ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೂ ಮತ್ತು ಆಯುಕ್ತರಿಗೂ ರಿಕ್ವೆಸ್ಟ್ ಮಾಡಿ ಎಂ ಬಿ ಪಾಟೀಲ್ ಸಾಹೇಬರು ಹೇಳಿದ್ರು ಕೂಡ ಯಾಕೆ ಮಾಡಿದ್ದಿಲ್ಲ ಗೊತ್ತಾಗಿದ್ದಿಲ್ಲ. ಅದು ಮತ್ತೇನೋ ಒಂದು ಅವಸರದಲ್ಲಿ ಈಗ ಮಾಡಾಕತ್ತಾರ. ಸಿ ರೋಡ್ ಮಾಡಲಿಲ್ಲ ಅಂದ್ರೂ ಮೆಟ್ಲಿಂಗ್ ಮಾಡಿ ನಾವು ಕೊಡ್ತೇವೆ ಸಾಹೇಬ್ರ, ಅದೇ ರೂಟ್ನಾಗ ಹೋಗ್ತೇವೆ. ಏನಾರ ಒಂದು ಘಟನೆ ಆಯ್ತಪ್ಪ ಅಂತಂದ್ರೆ ಅದು ಜಿಲ್ಲಾಡಳಿತ ಮತ್ತು ಅದು ಸಂಬಂಧಪಟ್ಟಂಥ ನಮಗೂ ಒಂದು ಕಪ್ಪು ಚುಕ್ಕಿ ಆಗುವಂಥ ಪರಿಸ್ಥಿತಿ ಇತ್ತದು. ಆ ಒಂದು ರೂಟ್ನಲ್ಲಿ ನಾವು ಹಕೀಮ್ ಚೌಕ್ದಿಂದ ಜಾಮಿಯಾ ಮಸ್ಜಿದ್ದು ಮತ್ತು ಬಡಿ ಕಮಾನ ಅತೌಲಾ ಚೌಕ, ಬಸ್ ಸ್ಟ್ಯಾಂಡ್, ಮೀನಾಕ್ಷಿ ಚೌಕ ಮತ್ತು ಗಾಂಧಿ ಚೌಕದಿಂದ ಬಸವೇಶ್ವರ ಸರ್ಕಲ್ದಿಂದ ದಿನಾಂಕ ಟಿಪ್ಪು ಸರ್ಕಲ್ನಿಂದ ಕೆ ಸಿ ಮಾರ್ಕೆಟ್, ಬಸ್ ಸ್ಟ್ಯಾಂಡ್ದಿಂದ ಟಿಪ್ಪು ಸುಲ್ತಾನ್ ಸರ್ಕಲ್ವರೆಗೂ ಮತ್ತು ಬಸವೇಶ್ವರ ಸರ್ಕಲ್, ಕೆ ಸಿ ಮಾರ್ಕೆಟ್, ಗಾಂಧಿ ಚೌಕ ಮತ್ತು ಅಂಬೇಡ್ಕರ್ ಸರ್ಕಲ್ದಿಂದ ಆಸಾರ್ ಮಾಲ್ಕ ಹೋಗುವಂಥದ್ದು ಒಂದು ರೂಟೇಷನ್ ಇತ್ತು. ಅದಕ್ಕೆಲ್ಲರೂ ನಮಗೆ ಜಿಲ್ಲಾಡಳಿತದವರು ಮತ್ತು ನಮ್ಮ ವರಿಷ್ಠ ಅಧಿಕಾರಿ ಸಾಹೇಬರು ನಿಮಗೆಲ್ಲ ರೀತಿಯಿಂದ ನಾವು ಸಂಪೂರ್ಣ ಕೊಡ್ತೇವೆ, ತಮ್ಮದು ಬೆಂಬಲ ನಮಗೆ ಬೇಕು, ಎಲ್ಲರೂ ಕೂಡಿ ಅದನ್ನು ಮಾಡಬೇಕಾಗಿ ಅವರು ಹೇಳಿದರು. ಅಷ್ಟು ಹೇಳಿದ ತಕ್ಷಣ ನಾವು ಎಲ್ಲರೂ ಕೂಡಿ ಮತ್ತು ಮೀಟಿಂಗ್ ಮಾಡಿ ತಮಗೂ ಪ್ರೆಸ್ ಮೀಟ್ ಮಾಡಿ ನಮ್ಮದು 25ನೇ ತಾರೀಕು ಇದೇ 25 ಮಧ್ಯಾಹ್ನದಾಗ 3:30 ಗಂಟೆಗೆ ನಮ್ಮದೊಂದು 2:30-3 ಗಂಟೆ ಒಳಗಡೆ ನಮ್ಮದೊಂದು ರ್ಯಾಲಿ ಅಲ್ಲಿಂದ ಹಕೀಮ್ ಚೌಕದಿಂದ ಹೋಗ್ತಾ ಇದೆ.
ಅದಕ್ಕೋಸ್ಕರ ನಾವು ಎಲ್ಲರೂ ಕೂಡಿ ನಮ್ಮ ಎಲ್ಲ ಹಿಂದೂ ಬಾಂಧವರು ಮತ್ತು ಮುಸಲ್ಮಾನ್ ಬಾಂಧವರು ಏಕತೆ ಭಾವದಿಂದ ನಮ್ಮ ಧರ್ಮದ ಗುರುಗಳಾದಂಥ ಮುಹಮ್ಮದ್ ಪೈಗಂಬರ್ ಸಾಹೇಬರು ಒಂದು ಒಳ್ಳೆಯ ಒಂದು ಸಂಕೇತ ಸಾರಿದ್ದಾರೆ. ಒಳ್ಳೆಯ ರೀತಿಯಿಂದ ಅದಕ್ಕೆ ಒಳ್ಳೆಯ ಒಂದು ಇದಕ್ಕೆ ಅವರು ಭಾಳ ಒಂದು ಒತ್ತಡ ಕೊಟ್ಟಂತಹ ನಮ್ಮ ಧರ್ಮದ ಗುರುಗಳು. ಅದು ಒಂದು ರ್ಯಾಲಿ ಅದ. ಅದರ ಸಲುವಾಗಿ ನಾವು ಎಲ್ಲರೂ ಶಾಂತಿಯುತವಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡುತ್ತೇವೆ ಅಂತ ಹೇಳಿ ತಮ್ಮಲ್ಲಿ ಪತ್ರಿಕೆಯಲ್ಲಿ ನಾನು ಕೇಳಿಕೊಳ್ತೇನೆ. ನಾನು ಹೇಳ್ತೀನಿ, ನಮ್ಮ ಅಧ್ಯಕ್ಷರು ಹೇಳ್ದಂಗೆ ದಿನಾಂಕ 25ರಂದು ಏನು ನಡೆಯಲಿರುವ ರ್ಯಾಲಿ ಇದು ಐತಿಹಾಸಿಕ ರ್ಯಾಲಿ. ಯಾಕಂದ್ರೆ ಬಿಜಾಪುರ ಒಂದು ಐತಿಹಾಸಿಕ ಗೋಲ್ ಗುಂಬಜ್ ಹೆಂಗೆ ಪ್ರಸಿದ್ಧ ಅದಾನೋ ಅದೇ ತೆರನಾಗಿ ನಮ್ಮ ಅಸಾರ್ ಮಹಲ್ ಹಾಗೂ ಮೂಹೆ ಮುಬಾರಕ್ ಹುಜೂರ್ ಅವರ ಕೂದಲು, ಗಡ್ಡದ ಕೂದಲು, ಅದು ಕೂಡ ಇಲ್ಲಿ ಆದಿಲ್ ಶಾ ಕಾಲದಲ್ಲಿ ತಂದು ಸೂಫಿಗಳು ಇಲ್ಲಿ ಇರಿಸಿದ್ದಾರೆ, ಸಂರಕ್ಷಿಸಿದ್ದಾರೆ. ಅದರ ಜಿಯಾರತ್ ಅಂದರೆ ನೋಡಲು, ಅದನ್ನು ವೀಕ್ಷಿಸಲು ಅಥವಾ ಅದಕ್ಕೆ ನಾವು ಶ್ರದ್ಧೆ ಸಲ್ಲಿಸಲು ಆ ಒಂದು ದಿನ ಮಾತ್ರ ರಾತ್ರಿ ಸಾಯಂಕಾಲ 6 ಗಂಟೆಗೆ ಮಗ್ರಿಬ್ಗೆ ತೆರೀತಾರೆ, ಬೆಳಗ್ಗೆ 5 ಗಂಟೆಗೆ ಅದನ್ನು ಮುಗಿಸ್ತಾರೆ. ಇದು ಈಗಿಂದಲ್ಲ, ಆದಿಲ್ ಶಾಹಿ ಕಾಲದಿಂದ ಕೂಡ ನಮ್ಮ ಬಿಜಾಪುರದ ಪರಂಪರೆ ಏನಪ್ಪ ಅಂತಂದರೆ ಒಂದು ದಿನ ಮೊದಲು ಇಲ್ಲೊಂದಿದೆ. ಮತ್ತು ಅದೇ ಕಾಲದಲ್ಲಿ ಇಲ್ಲಿಯ ಸೂಫಿಗಳು ತಂದಂತಹ ಮೂಹೆ ಮುಬಾರಕ್ ಹಜರತ್ ಬಲ್ ಕಾಶ್ಮೀರದಲ್ಲಿ ಅದ. ಇದು ವಿಶೇಷ, ಬಿಜಾಪುರಿನ ವಿಶೇಷ ಏನಂದ್ರೆ ಬಿಫೋರ್ 1 ಡೇ ಆಗ್ತದೆ ನಮ್ದು ದೇಶದಲ್ಲಿ. ಇದು ದೇಶದಲ್ಲಿ 2 ಕಡೆ ಈ ತರ ಆಗ್ತದ. ಸಂದಲ್ ಶರೀಫ್ ಅಂತೀವಿ ನಮ್ಮಲ್ಲಿ, ಇಲ್ಲಿ ಲೋಕಲ್ ಭಾಷೆಯಲ್ಲಿ ಆಸಾರ್ ಕಾ ಸಂದಲ್ ಅಂತೇಳಿ ಫೇಮಸ್ ಅದ. ಆಸಾರ್ ಕೆ ಸಂದಲ್ ಕಿ ರ್ಯಾಲಿ ಇದು ನಿರಂತರವಾಗಿ ನಡೀತಾ ಬಂದಿದೆ. ಅಂಜುಮನ್ದಿಂದ ಕೂಡ 40-45 ವರ್ಷದಿಂದ ಅದು ಕೂಡ ನಡೀತಾ ಬಂದಿದೆ. 75 ವರ್ಷದಿಂದ ನಮ್ಮ ಉಪಾಧ್ಯಕ್ಷರು ಅಂಜುಮನ್ದಿಂದ ಇದ್ದಾರೆ. ಆದಿಲ್ ಶಾಹಿ ಕಾಲದಿಂದಲೂ ಕೂಡ ಇದು ನಿರಂತರ ನಡೀತಾ ಇದೆ. ಯಾವ ಕಾಲಕ್ಕೂ ಇದು ನಿಂತಿಲ್ಲ ಮತ್ತು ಭವಿಷ್ಯದಲ್ಲೂ ಕೂಡ ನಿಂದ್ರಂಗಿಲ್ಲ. ಸೊ ಈ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಆ ರ್ಯಾಲಿಯನ್ನು ಕವರೇಜ್ ಕೊಟ್ಟು ಬಿಜಾಪುರಿನ ಸರ್ವ ಧರ್ಮದ ಸರ್ವ ಜನಾಂಗದ ಈ ಶಾಂತಿಗಾಗಿ ಈ ಮಾರ್ಚ್ ಇರ್ತದ. ಎಲ್ಲ ಧರ್ಮದ ಧರ್ಮಗುರುಗಳು ಹಾಗೂ ಎಲ್ಲ ಧರ್ಮದ ಜನರು ಈ ರ್ಯಾಲಿಯಲ್ಲಿ ಪಾಲ್ಗೊಳ್ತಾರೆ. ತಾವೆಲ್ಲರೂ ಕೂಡ ಈ ರ್ಯಾಲಿಯಲ್ಲಿ ಪಾಲ್ಗೊಂಡು ಪುನೀತರಾಗಬೇಕಂತೇಳಿ ನಾನು ತಮ್ಮ ಮುಖಾಂತರ ಬಿಜಾಪುರ ಜನತೆಗೆ ವಿನಂತಿಸ್ತೇನೆ. ಇದು ಈ ಜುಲೂಸದ ಮಹತ್ವ ಏನಿದೆ ಅಂದ್ರೆ, ನಾವು ಈಗ ಎಲ್ಲ ನೀವು ನೋಡ್ತೀರಿ, ಇವು ರ್ಯಾಲಿಗಳು ಹಾಕಾವು, ಜುಲೂಸ್ ಹಾಕಾವು. ಇದು ಒಂದು ಕಡೆ ನಾವು ಹೋಗ್ತೀವಿ, ಅಲ್ಲಿ ಒಂದು ಭಾಷಣ ಮಾಡಿ ಅದು ಡಿಸ್ಪರ್ಸ್ ಆಗಿಬಿಡ್ತದೆ. ಇಲ್ಲ ಡಿ ಜೆ ಇದು ಮುಗಿತದ. ಬಟ್ ನಾವು ಇದು 11ನೇ ತಾರೀಕು ಅಂದರೆ 25/8/2026 ಏನು ಅದ್ರದ್ದು ಇಂಪಾರ್ಟೆನ್ಸ್ ಏನಂದ್ರೆ, ನಾವು ಇಲ್ಲಿಂದ ಎಲ್ಲ ಮಂದಿ ಕೂಡಿ ಒಂದು ಪ್ರೊಸೆಷನ್ ಇದ್ರೊಳಗೆ ಹೋಗಿ ನಾವು ಮೂಹೆ ಮುಬಾರಕ್ ಜಿಯಾರತ್ಗೆ ಹೋಗ್ತೀವಿ. ಆಸಾರ್ ಮಹಲ್ನಾಗ ಏನೀಗ ಇರ್ಫಾನ್ ಅಣ್ಣ ಅವ್ರು ಹಿಡಿದ್ರೆ ಮುಂಜಾನೆ ಸಂಜೆ 5 ಗಂಟೆಗೆ ತೆಗಿತಾರೆ, ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಬಂದು ಹಾಕೋದು. ವರ್ಷನಾಗ ಒಂದೇ ದಿವಸ ಓಪನ್ ಹಾಕೋದು. ಅದು ಓಪನ್ ಆಗಿದ್ದು ಅದು 12 ತಾಸು ಅಷ್ಟೇ ಇರ್ತದೆ. ಅದರೊಳಗೆ ನಾವು ದರ್ಶನ ತೊಗೊಳಕ್ಕೇನು ಹೋಗ್ತೀವಿ. ನಾವು ಈ ಮೂಹೆ ಮುಬಾರಕಿಂದ ರ್ಯಾಲಿ ಏನಿದೆ, ಇದು ನಾವು ಇದ್ರದ್ದು ಇಂಪಾರ್ಟೆನ್ಸ್ ಏನಿದೆ ಅಂದ್ರೆ, ನಾವು ಎಲ್ಲರೂ ಕೂಡಿ ಹೋಗಿ ಆಸಾರ್ ಮಹಲ್ನಾಗ ಹೋಗಿ ಅದು ಸೀದಾ ಮೂಹೆ ಮುಬಾರಕದ ದರ್ಶನಕ್ಕೆ ಹೋಗ್ತೀವಿ. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ 11th ರ್ಯಾಲಿ. ಈಗ ಇವ್ರು ಹೇಳ್ದಂಗೆ ಇಡೀ ದೇಶನಾಗ ಎರಡೇ ಕಡೆ ಹಾಕವು. ಇದು ಹುಡುಕಿದವರು ಎಲ್ಲ ಇಡೀ ದೇಶ ಪ್ರಪಂಚದಲ್ಲಿ ಹೋದ್ರೂ 12ನೇ ಡೇಟ್ ಏನು ಇರ್ತದೆ ಈದ್ ಮಿಲಾದುನ್ ನಬಿದು, ಅದು 26ಕ್ಕೆ ಎಲ್ಲ ಅವಾಗ ಹಾಕವು. ಈ ಬಿಜಾಪುರದ ಇಂಪಾರ್ಟೆನ್ಸ್ ಏನಿದೆ ಅಂದರೆ, ಇಲ್ಲಿ ಮೂಹೆ ಮುಬಾರಕ್ ಇದೆ. ಸುಮಾರು 400 ವರ್ಷ ಹಿಂದಗಡೆ ಆದಿಲ್ ಶಾಹಿ ಕಾಲ ಒಳಗೆ ಬಂದಿದ್ದು ಇದು ಮೂಹೆ ಮುಬಾರಕ್ ಇದೆ. ಆಥೆಂಟಿಕ್ ಇಂಡಿಯಾ ಒಳಗೆ 2 ಆಥೆಂಟಿಕ್, ಇದು ಒಂದು ಕಾಶ್ಮೀರದ. ಏನಾದರೂ ಆದ್ರೆ ಬಿಫೋರ್ ಆಗಲ್ಲ. ಅವರು ಹೇಳೋದಿದೆ ಪೈಗಂಬರ್ ಅವರದ ಇದೆ, ಅದು ನಾವು ಯಾವುದೂ ಅಲ್ಲಿಗಳೆಯಲ್ಲ. ಬಟ್ ನಮ್ದು ಅಸಾರ್ ಮಹಲ್ಗೆ ಬಂದಿದ್ದು ಸೂಫಿ ಸಂತರು ಮಕ್ಕಾ ಮದೀನಾದಿಂದ ತಂದಂತಹ ಇದು ಕೂದಲು. ಈಗ ತಂದಿದ್ದು ನಾವು ಯಾರಾದರೂ ಹಿಂಗಿಲ್ಲ. ಆ ಕಾಲದಲ್ಲೇ ನಡ್ಕೊತ ಹೋಗುವಂಥ ವ್ಯವಸ್ಥೆ ಇತ್ತು ಹಜ್ ಯಾತ್ರೆಗೆ. ಆವಾಗ ಸೂಫಿಗಳು, ಇಲ್ಲಿರುವಂಥ ಸೂಫಿಗಳು, ಆ ಕಾಲದಲ್ಲಿ ಇರುವಂಥವ್ರು ಐತಿಹಾಸಿಕ ದಾಖಲೆಗಳಿದ್ದಾವೆ. ಐತಿಹಾಸಿಕ ದಾಖಲೆಗಳು ಸೂಫಿಗಳು ತಂದಂತಹ ಏನು ಇದಿದೆ ಅದು ದಾಖಲೆ ಅದಾವ. ಸೊ ಆ ಕಾರಣಕ್ಕಾಗಿ ಬಿಜಾಪುರ ವಿಶೇಷ. ಅವೆಲ್ಲ ಇಲ್ಲಿಂದ ಗೋವಾವರೆಗೂ ನಮ್ಮ ಆದಿಲ್ ಶಾಹಿ ಆಳ್ವಿಕೆಯಲ್ಲೇ ಬರ್ತಿತ್ತು. ಸೊ ಅಲ್ಲಿವರೆಗೂ ಕುರುಹುಗಳ ಇದ್ದಾವೆ. ಸೊ ಆ ಕಾಲದಲ್ಲಿ ಇಲ್ಲಿ ಇದು ಒಂದು ಹಬ್ ಇತ್ತು, ಎಜುಕೇಷ್ನಲ್ ಹಬ್ ಇತ್ತು. ಆ ಕಾಲದಲ್ಲಿ ಇದು ಮೂಹೆ ಮುಬಾರಕ್ ಮತ್ತು ಈ ರ್ಯಾಲಿ, ಆವಾಗ ಈ ಲೈಟ್ ಇರಲಿಲ್ಲ. ನಿನ್ನೆ ನಮ್ಮ ಇನ್ನೊಬ್ಬ
ಗುರುಗಳು ಹೇಳ್ದಂಗೆ ಚಿರಾಗ ಮಾಡ್ತಿದ್ರು, ಅಂದ್ರೆ ದೀಪಗಳ ಅಲಂಕಾರ ಆಗ್ತಿತ್ತು. ಇಡೀ ಬಿಜಾಪುರ ನಗರ ದೀಪಾಲಂಕಾರ. ಇದು ನೀವು ಹಿಸ್ಟೋರಿಯನ್ಗಳಿಗೆ ಕೇಳಿದ್ರೆ ಅದರದ ಮಹತ್ವ ಮತ್ತಷ್ಟು ತಿಳಿತದ. ಇದೊಂದು ವಿಶೇಷ ಸ್ಟೋರಿ ಆಗ್ಬೋದು, ಇದೊಂದು ವಿಶೇಷ ವರದಿ ಆಗ್ಬೋದು ಅಂಥೇಳಿ ತಮಗೆ ತಿಳಿಸಲು ಬಯಸ್ತೀನಿ. ಈಗ ನೀವು ಹೇಳ್ದಂಗೆ ಹುಬ್ಳ್ಯಾಗ ಏನು ಹೇಳ್ತಾ ಇದ್ರಲ್ಲ, ಸಾಕಷ್ಟು ಕಡೆ ಅದಾವು ಮೂವಿ ಮಾರಕ್ಕೆ. ಎಲ್ಲ ದರ್ಗಾ ಕಡೆ ಹಾಶಿಂಪುರ ದರ್ಗಾದಾಗಿದೆ, ನಿಮ್ಮದು ಬಂಧನವಾದ ಗುಲ್ಬರ್ಗ, ಅವರು ಎಲ್ಲರೂ ಒಂದು ಡೇಟ್ ಫಿಕ್ಸ್ ಮಾಡಿ ಅದಕ್ಕೆ ಅವರು ಎಲ್ಲರೂ ನಾವು ಹೆಂಗೆ ದರ್ಶನಕ್ಕೆ ಹೋಗಿ ಅವರು ಮಾಡಿಸ್ತಾರೆ. ಬಟ್ ಇದು ನಾವು ಇರ್ಫಾನ್ ಅಣ್ಣ ಅವ್ರು ಹೇಳ್ದಂಗೆ ಇದು ಇಂಡಿಯಾನಾಗ ಏನಿದೆಯಲ್ಲ, ಅದು 400 ವರ್ಷದ ಏನು ಇತಿಹಾಸ ಇದೆ. ಇದು ಆಸಾರ್ ಮಹಲ್ ಮತ್ತು ಕಾಶ್ಮೀರದಿದೆ. ಉಡುಕಿದವ್ರು ಎಲ್ಲರೂ ಭಾಳ ದರ್ಗಾನಾಗಿದೆ, ಎಲ್ಲರೂ ಅದಕ್ಕೆ ದರ್ಶನ ಮಾಡಿಸ್ತಾರೆ. ಅದಕ್ಕೇನು ಡಿಸ್ಪ್ಯೂಟ್ ಇಲ್ಲ. ಅದು ಧನ್ಯವಾದಗಳು. ಥ್ಯಾಂಕ್ ಯು.